ಸರ್ ಇದೇನು ಸರ್ ಇದು ಟ್ಯಾಂಕ್ ಮಾಡಿದಾರಲ್ಲ ಏನು ಸರ್ ಇದು? ಈ ಟ್ಯಾಂಕ್ ಇದು ಅನಾರೋಬಿಕ್ ಜೀವಾಮೃತ ಅಂತ. ಈಗ ನಾವೆಲ್ಲ ಮಾಮೂಲಿ 200 ಲೀಟ್ರ್ 300 ಲೀಟ್ರ್ ತೊಟ್ಟಿ ಹಾಕಿ ದೊಣ್ಣೆ ತಗೊಂಡು ದಿನ ಆಡಿಸಿ ಅದನ್ನ ಅಳ್ಳಾಡಿಸಿ ಫಿಲ್ಟರ್ ಮಾಡಿ ಡ್ರಿಪ್ ಕೊಡ್ಬೇಕಾದ್ರೆ ಕಟ್ಟಗತ್ತು ಅಂತ 108 ಕಂಪ್ಲೇಂಟ್ ಇರುತ್ತೆ. ಸೊ ಈ ಮೆಥಡಲ್ಲಿ ಏನು ಅಂದರೆ ಇದು ನಮ್ಗೆ ಈಗ ವೃಕ್ಷಾಯುರ್ವೇದದಲ್ಲಿ ಏನಿದೆ, ನಾವು ಸತ್ತ ಹಸುವನ್ನ ನಾವು ಕುನ್ನಪ್ಪ ಜಲ ಮಾಡ್ತೀವಲ್ಲ, ಆ ಟೆಕ್ನಾಲಜಿ ಇದು. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಾರೆ, 3,000 ಲೀಟರ್ ಟ್ಯಾಂಕ್ ಇದಕ್ಕೆ 1,500 ಲೀಟರ್ನಷ್ಟು ಗೋಕೃಪಾಮೃತ ಅಥವಾ ಜೀವಾಮೃತವನ್ನ ಮಾಡ್ಕೋತೀವಿ. ಸೊ ಅದಕ್ಕೆ ಒಂದು 300 ರಿಂದ 500 kg ಅಷ್ಟು ತೊಪ್ಪೆ, ಒಂದು 200 ರಿಂದ 300 ಲೀಟರ್ ಅಷ್ಟು ಗೋಮೂತ್ರ, ಇದು ಜೊತೆನಲ್ಲಿ ಒಂದು 20 kg ಇಂದ 10 kg ಅನ್ನ, ಅದರ ಜೊತೆನಲ್ಲಿ ಹಣ್ಣೊಂದು ವೇಸ್ಟ್, ಇವುಗಳನ್ನೆಲ್ಲವನ್ನ ನಾವು ಇದಕ್ಕೆ ಲೋಡ್ ಮಾಡಿ ಇದನ್ನ ಕಂಪ್ಲೀಟ್ ಪ್ಯಾಕ್ ಮಾಡಿಬಿಡ್ತೀವಿ. 3 ತಿಂಗಳು ಇದನ್ನ ಮುಟ್ಟಂಗಿಲ್ಲ. 3 ತಿಂಗಳು 3,000 ಲೀಟರ್ ಫುಲ್ ಟ್ಯಾಂಕ್ ಲೋಡ್ ಮಾಡಿ ಬಿಟ್ಬಿಡೋದು. ಇದನ್ನೀಗ ಗೋಕೃಪಾಮೃತ ಇದು ಎಲ್ಲಾನು ಹಾಕಿ ಫುಲ್ ಲೋಡ್ ಆಗಿ ಬಿಟ್ಬಿಡ್ತೀವಿ. ಸೊ ಅದಾದ ನಂತರ 3 ತಿಂಗಳ ಮೇಲೆ ನಮಗೆ ಇಲ್ಲಿ ಫಿಲ್ಟರ್ ಆಗಿರ್ತಕ್ಕಂಥ ಲಿಕ್ವಿಡ್ ಬರುತ್ತೆ. ಇಲ್ಲಿ ನೋಡಿ, ಈಗ ನೀವು ಯಾವ ಫಿಲ್ಟರ್ ಕೊಟ್ಟರು ಬೇಕಾದ್ರೆ ಇದು ಮಾಡ್ಬೋದು, ಡ್ರಿಪ್ಪಿಗೆ ಬೇಕಾದ್ರೆ ಕೊಡ್ಬೋದು. ಇಲ್ಲಿ ನೋಡಿ, ಒಳ್ಳೆ ಡಿಕಾಕ್ಷನ್ ಇದ್ದಂಗಿದೆ. ಟೀ ಡಿಕಾಕ್ಷನ್ ಏನಿರುತ್ತೆ ಆ ರೀತಿ ಇರುತ್ತೆ. ಹಾಕಿದ್ಮೇಲೆ ಎಷ್ಟು ದಿನ ಬಳಸಬೇಕು? ಇದು ಹಾಕಿದ ಫಸ್ಟ್ ಅಲ್ಲಿ 3 ತಿಂಗಳು ಯೂಸ್ ಮಾಡಂಗಿಲ್ಲ. 3 ತಿಂಗಳು ಆದ ನಂತರ ಎವ್ರಿ 15 ಡೇಸ್ ಮಾಡಬಹುದು. ನೀರು ಮತ್ತೆ ಮತ್ತೆ ಹಾಕ್ತಾ ಇರ್ಬೇಕಾ? ಮತ್ತೆ 15 ಡೇಸ್ 50% ಏನೇನು ನಾವು ಹಾಕಿದ್ವಿ ಇಂಗ್ರೀಡಿಯೆಂಟ್ಸು ಅದೆಲ್ಲವನ್ನ ಹಾಕೋದು, ಮತ್ತೆ 15 ದಿವಸಕ್ಕೆ ವಾಪಸ್ ತಗೊಳ್ಳೋದು. ಇದೇ ರೀತಿ ಫಿಲ್ಟರ್ ಆಗಿ ಬರುತ್ತೆ ಪೂರ್ತಿ. ಯಾವುದೇ ಇದು ನಾವು 6-7 ವರ್ಷ ಆಗಿದೆ. ಡ್ರಿಪ್ಪು ಕಟ್ಟಗತ್ತುವನ್ನ ಮಾತೇ ಇಲ್ಲ, ಯಾವುದೇ ರೀತಿ ರಿಸ್ಕ್ ಇಲ್ಲ. ಜಸ್ಟ್ ಇಲ್ಲಿ ನಾವೇನ್ ಮಾಡಿದೀವಿ ಅಂತಾರೆ, ಇದಕ್ಕೆ ಒಂದು ದೊಡ್ಡದು ಡ್ರಮ್ ಇದೆಯಲ್ಲ, ಈ 25 ಲೀಟರ್ ಟ್ಯಾಂಕ್ ನೋಡಿ, ಇದೆ ಆಲ್ಕಿ. ಇದನ್ನ ಇಲ್ಲಿಗೆ ತೆಗೆದ್ಬಿಟ್ಟು ಇಲ್ಲಿ ಮಡಗೋದು, ಮೇಲಿಂದ ಉಯ್ಯೋದು. ಅದು ಆಲ್ಕಿ ತರ ಮಾಡಿದ್ದೀರಾ? ಇದೆ ಆಲ್ಕಿ. ಇದನ್ನ ಈ ಡ್ರಮ್ ಇದು 3,000 ಲೀಟರ್ ಅಂತಂದ್ರೆ 60% ಹಾಕಬೇಕು. ಅದನ್ನ ಅಂದ್ರೆ 40% ನಮಗೆ ಸಿಗಬೇಕು. ಅಂದ್ರೆ ಈಗ 1,500 ಲೀಟರ್ ಅಂದ್ರೆ 1,200 ಲೀಟರ್ ಸಿಗುತ್ತೆ ನಮಗೆ. ಇನ್ನು ಉಳಿದದ್ದೆಲ್ಲ ಕೆಳಗಡೆ ಸೆಡಿಮೆಂಟ್ ಇರುತ್ತೆ. ಮತ್ತೆ ಈಗ 6 ವರ್ಷದಿಂದನೂ ಕೂಡ ಸೆಡಿಮೆಂಟ್ ತೆಗದೇ ಇಲ್ಲ ನಾವು, ಇಲ್ಲೇ ಡಿಕಂಪೋಸ್ಟ್ ಆಗುತ್ತೆ. ಅದು ಇದ್ರ ವಿಶೇಷ. ಇದು ಕುನ್ನಪ್ಪ ಜಲದಲ್ಲಿ ಹೆಂಗೆ ಮೂಳೆ ಕೊಂಬು ಎಲ್ಲ ಡಿಕಂಪೋಸ್ಟ್ ಆಗುತ್ತೆ, ಅದೇ ರೀತಿ ಇಲ್ಲೂ ಡಿಕಂಪೋಸ್ಟ್ ಆಗುತ್ತೆ. ಇಲ್ಲಿ ಮೇಜರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಮಜ್ಜಿಗೆ ಮತ್ತೆ ಅನ್ನ ಇವುಗಳು ಹಾಕ್ತಿವಲ್ಲ, ಅದರಿಂದ ತುಂಬಾ ಎಫೆಕ್ಟಿವ್ ಆಗಿ ಅದು ಡಿಕಂಪೋಸ್ಟ್ ಆಗುತ್ತೆ. ಎಲ್ಲೂ ಹೊರಗೋಗೋ ಗಾಳಿ ಹೋಗೋ ಚಾನ್ಸೇ ಇಲ್ಲ. ಈ ಪೈಪಲ್ಲಿ ಗಾಳಿ ಈ ಪೈಪಲ್ಲಿ ಹೋಗ್ಬಿಟ್ಟು ನೋಡಲ್ಲಿ ನೀರ್ನೊಳಕ್ ಬಿಟ್ಬಿಟ್ಟಿದೀವಿ. ಅಲ್ಲಿ ಒಂದ್ ಡಬ್ಬಿನಿಗ ನೋಡಿ, ಇಲ್ಲಿ ಅದು ಡಬ್ಬಿ. ಆ ಡಬ್ಬಿಗೆ ನಾವೇನ್ ಮಾಡಿದೀವಿ, ನೀರ್ ತುಂಬಿ ಬಿಟ್ಬಿಟ್ಟಿದೀವಿ. ಅದು ನೀರ್ನೊಳಗೆ ಪೈಪ್ ಇದೆ. ಈಗ ಇಲ್ಲಿ ಬಂದಂತ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದೆಲ್ಲ ನೀರೊಳಕ್ ಹೋಗಿ ಬಬಲ್ಸ್ ಈಚೆ ಬರುತ್ತೆ. ಅನಾರೋಬಿಕ್. ಇದು ಯಾಕೆ ಅಂತಾರೆ, ಬೇಗ ಡಿಕಂಪೋಸ್ಟ್ ಆಗ ನೀವು ಏನಾಗುತ್ತೆ, ಸೆಡಿಮೆಂಟ್ ಇಲ್ಲೇ ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡದ್ನೀಗ ಪುನಃ ಎತ್ತಬೇಕಾಗುತ್ತೆ. ಈ ರಿಸ್ಕ್ ಇಲ್ಲ. ಸ್ವಲ್ಪ ನಮ್ ಗೋಬರ್ ಗ್ಯಾಸ್ ಹಿಂಗೆ ಅಲ್ವಾ? ಗೋಬರ್ ಗ್ಯಾಸ್ ಟೈಪೇ. ಗೋಬರ್ ಗ್ಯಾಸ್ ಅಲ್ಲಿ ಏನಾಗುತ್ತೆ, ಸೆಡಿಮೆಂಟ್ ಈಚೆಗೆ ಬರುತ್ತೆ. ಇದ್ರ ಸೆಡಿಮೆಂಟ್ ಈಚೆಗೆ ಬರೋ ಪ್ರಮೇಯನೇ ಇಲ್ಲ. ಆ ನೀರ್ನ ಯಾವಾಗ್ಲೂ ನೋಡ್ಕೋಬೇಕು, ಆ ಬ್ಯಾಲೆನ್ಸ್ ಆಗಿ ನೋಡ್ಬೇಕು. ಆವಾಗ ಅವಾಗ ಅದು ಕಪ್ಪಾಗ್ಬಿಡುತ್ತೆ ನೀರು. ಚೇಂಜ್ ಮಾಡಿ ಹೊಸ ನೀರು ಹಾಕ್ಬೇಕು ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ರಿಸ್ಕ್ ಇಲ್ಲ. ಈ ತರ ನೀವು ಈಗ ನನ್ನ ಪ್ರಕಾರ ಒಂದು 5 ಎಕರೆ ಜಮೀನಿತ್ತು ಅಂದ್ರೆ ಈ ತರದ್ದು ಒಂದು ಟ್ಯಾಂಕ್ ಮಾಡ್ಕೋಬೇಕು. ಆಗ ಏನಾಗುತ್ತೆ, ನೀವು ಬರೀ 200 ಲೀಟರ್ 300 ಲೀಟರ್ ಕೊಡೋದ್ರ ಬದಲು ಈ ರೀತಿ ದೊಡ್ಡದಾಗಿ ಜಾಸ್ತಿ ಕೊಡ್ಬೋದು. ರಿಸ್ಕ್ ಇಲ್ಲ. ಈಗ ನೋಡಿ, ಡೈರೆಕ್ಟ್ ನೋಡಿ, ಇದೆಲ್ಲ ವೆಂಚೂರಿಗೆ ಹೋಗುತ್ತೆ. ಇಲ್ಲಿಂದ ಏನ್ ಮಾಡ್ತೀವಿ, ಇಲ್ಲೊಂದು ಬಕೆಟ್ ಮಡಕ್ತೀವಿ, ಇದು ಎಷ್ಟು ಬೇಕು ಅಷ್ಟು ಆನ್ ಮಾಡ್ತೀವಿ, ಅಲ್ಲಿ ವೆಂಚೂರಿ ಆನ್ ಮಾಡ್ತೀವಿ, ಡೈರೆಕ್ಟ್ ವೆಂಚೂರಿಗೆ ಹೋಗ್ತಾನೆ ಇರುತ್ತೆ, ವಿತೌಟ್ ರಿಸ್ಕ್. ಈಗ ಜೀವಾಮೃತ ಮಾಡಬೇಕು ಅಂದ್ರೆ ನೀವು ಅಳ್ಳಾಡಿಸ್ಬೇಕು, ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಇದೆಲ್ಲ 3/4 ಇಂಚ್ ಪೈಪು, ಇದು 3 ಇಂಚ್ ಪೈಪು. ಅದು 1 ಇಂಚು ಅಥವಾ 3/4 ಇಂಚ್ ಹಾಕಿದ್ರೆ ಸಾಕು. ಗೇಟ್ ಅದೇನು ಅಷ್ಟನ್ನು ಎಳೆಯಲ್ಲ, ವೆಂಚೂರಿ ನಿಧಾನಕ್ಕೆ ತಗೊಳುತ್ತೆ. ಅದಷ್ಟು ನಾವು ಫಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಇದೆಲ್ಲ ಇದೊಂದು ಟ್ಯಾಂಕ್ ನಿಪ್ಪಲ್, ಅದೊಂದು ಟ್ಯಾಂಕ್ ನಿಪ್ಪಲ್ ಅಷ್ಟು ಹಾಕಿದ್ರೆ ಬಿಟ್ರೆ ಇನ್ನೇನು ಹಾಕಿಲ್ಲ. 3.5 ಇಂಚ್ ನಿಪ್ಪಲ್. ಇದೊಂದು ಇದೇನಂತಾರ ಇದನ್ನ, FT ಎಂಡ್ ಕ್ಯಾಪ್ ಅಷ್ಟೇ. ಇದಕ್ಕೊಂದು ರಬ್ಬರ್ ಕಾರ್ಖಾನೆ ಮಾಡಿ ಹಾಕುದ ಅಂದ್ರೆ ಮುಗೀತು ಇದು. ಮತ್ತೆ ಇಲ್ಲಿಗೆ MCL ಹಾಕ್ಬಿಡೋದು, ಗಾಳಿ ಒಳಕ್ ಹೋಗದೆ ಇದ್ ರೀತಿ MCL ಗೆ ಸುತ್ತ ಹಾಕಿದ್ರೆ ಈ ಕ್ಯಾಪ್ಗೆ ಮುಗೀತು ಅಲ್ಲಿಗೆ.